ತಾವೆಲ್ಲ ಗಮನಿಸಿರಬೇಕು. ಇವತ್ತು ಮಾಧ್ಯಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ನುಡಿಯನ್ನ ನುಡಿದಿದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಗೂ ಹಸಿವಿನಿಂದ ಸ್ವಾತಂತ್ರ್ಯ, ಬಡತನದಿಂದ ಸ್ವಾತಂತ್ರ್ಯ, ಕತ್ತಲೆಯಿಂದ ಸ್ವಾತಂತ್ರ್ಯ, ಸಂಕೋಲೆಗಳಿಂದ ಸ್ವಾತಂತ್ರ್ಯ, ನಿರುದ್ಯೋಗದಿಂದ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಂತಾಗ್ತದೆ ಅಂತ ಹೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನುಡಿದಿದ್ದಾರೆ. ಇವತ್ತು ನಾನು ಕೂಡ ನಿಮ್ಮ ಈ ಜಿಲ್ಲೆಯ ನಮ್ಮ ಏನು ನಾವು ಇಲ್ಲಿ ಬದುಕಿದ್ದೇವೆ, ಇಲ್ಲಿ ಹುಟ್ಟಿದ್ದೇವೆ, ಈ ಜನರ ಬದಲಾವಣೆಗೋಸ್ಕರ ಇಲ್ಲಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಪಕ್ಷ ಭೇದವನ್ನ ಮರೆತು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರವನ್ನ ಈ ಸಂದರ್ಭದಲ್ಲಿ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ವಿಶೇಷವಾಗಿ ನಿನ್ನೆ ತಾನೇ ಒಂದು ವಿಶೇಷವಾದಂತಹ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಚನ್ನಪಟ್ಟಣ ತಾಲೂಕಿಗೆ 150 ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ಮಂಜೂರಾತಿಯನ್ನ ಮಾಡಿ ಒಂದು ಆದೇಶವನ್ನ ಅಭಿವೃದ್ಧಿಗೆ ಪಂಚಾಯತಿ ಮಟ್ಟದಲ್ಲಿ ಆಗಬೇಕಾದಂತಹ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ನಾನೇನು 22,000 ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೇನೆ. ಅದರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಜನರು ಕೂಡ ಬಯಕೆಯಾಗಿದೆ. ಚನ್ನಪಟ್ಟಣ ತಾಲೂಕಿನ ಹಿಂದಿನಿಂದಲೂ ಉಳ್ಕೊಂಡಿದ್ದಂತಹ ಗರ್ಕೆಹೇತ ನೀರಾವರಿ ಯೋಜನೆಗೆ ಪುನಶ್ಚೇತನ ಕಾರ್ಯಕ್ರಮ ಕೂಡ ಈಗಾಗಲೇ ಮುಂದುವರೆದಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಚೆಕ್ ಡ್ಯಾಂಗಳು, ಬ್ರಿಡ್ಜಸ್, ಕಲ್ವರ್ಟು ಈ ಚನ್ನಪಟ್ಟಣ ತಾಲೂಕಿನಲ್ಲಿ ಸುಮಾರು 105 ಜಾಗಗಳಲ್ಲಿ 115 ಕೋಟಿಗಳದ್ದು ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದುವರಿಸಿ ಕಾರ್ಯರೂಪವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ರಾಮನಗರ ಜಿಲ್ಲೆ ಸೇರಿದಂತೆ ಚನ್ನಪಟ್ಟಣ ಒಳಗೊಂಡಂತೆ ಕುಡಿಯುವ ನೀರಿಗೋಸ್ಕರ ಸತ್ಯಗಾಲದಿಂದ ಇಗ್ಲೂರವರೆಗೆ ನನ್ನ ಇಲಾಖೆಯಲ್ಲೇ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ಬಹಳ ಶೀಘ್ರವಾಗಿ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟುವಂತ ಯೋಜನೆಯನ್ನು ಈಗಾಗಲೇ ತೆಗೆದುಕೊಂಡಿರುವುದು ಕೂಡ ತಮಗೆಲ್ಲ ಗೊತ್ತಾಗಿದೆ. ಅರಣ್ಯದಿಂದ ಆಗ್ತಾರಂತ ಅನೇಕ ಅವಳಿಂದ ಬಹಳ ಜನ ತತ್ತರಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನ ಅದಕ್ಕೆ ಬಿಡುಗಡೆಯನ್ನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ವಸತಿಯಿಂದ ಚನ್ನಪಟ್ಟಣಕ್ಕೆ ತಾಲೂಕಿಗೆ ವಿಶೇಷವಾಗಿ 5,000 ಮನೆಯನ್ನ ಈಗ ಮಂಜೂರಾತಿಯನ್ನ ಕೂಡ ಈಗಾಗಲೇ ಮಾಡಿ ಆದೇಶವನ್ನ ಇವತ್ತು ಹೊರಡಿಸಲಾಗಿದೆ. ಇದಲ್ಲದೆ ಆಶ್ರಯ ಯೋಜನೆ ನಿವೇಶನ ರೈತರಿಗೆ ಸುಮಾರು 7,000 ಜನ ಅರ್ಜಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಸುಮಾರು 117 ಎಕರೆಯನ್ನ ಈಗಾಗಲೇ ಗುರುತಿಸಿದ್ದೇವೆ. 5,000 ಸೈಟ್ ಅನ್ನು ಕೂಡ ಹಂಚಬೇಕು ಇಡೀ ತಾಲೂಕು ಉದ್ದಗಲಕ್ಕೂ ಕೂಡ ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಸಹಜಕ್ಕೂ ಕೂಡ ಯಾರ್ಯಾರು ಹಳ್ಳಿಗಳಲ್ಲಿ ಜಮೀನನ್ನ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ ಅವ್ರ ಹತ್ರ ಮಾರ್ಕೆಟ್ ಬೆಲೆಯನ್ನ ಕೊಟ್ಟು ಜಮೀನನ್ನ ಪಡ್ಕೊಂಡು ಬಡವರಿಗೆ ಸೈಟ್ ಹಂಚಬೇಕು ಅಂತ ಅನ್ನೋದನ್ನ ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಲ್ಲದೆ ಅನೇಕ ಯೋಜನೆಗಳಲ್ಲಿ ಅಂಬೇಡ್ಕರ್ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ನಮ್ಮ ದೇವರಾಜ ಅರಸರು ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಅನೇಕ ಅಭಿವೃದ್ಧಿ ಯೋಜನೆಗಳು, ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತು ಸರ್ಕಾರ ರಚನೆ ಆಗಿದೆ. ಅದೆಲ್ಲರಲ್ಲೂ ಕೂಡ ಬಡವರ ಬದಲಾವಣೆಗೋಸ್ಕರ ಸಹಾಯವನ್ನು ಮಾಡಲಿಕ್ಕೆ ಅನೇಕ ಸಾಲ ಸೌಲಭ್ಯವನ್ನು ಒದಗಿಸಿಕೊಂಡು ಕೂಡ ಇವತ್ತು ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಿಂದೆ ಕೂಡ ವಿದ್ಯುತ್ ಶಕ್ತಿಯಲ್ಲಿ ಇವತ್ತು ಅನೇಕ ಒಂದು ಕ್ರಾಂತಿಕಾರಿ ಬದಲಾವಣೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ಪೂರೈಸಿದ್ದು ತಾವೆಲ್ಲ ಗಮನಿಸಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರು ರೈತರಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕಿಸಿ HVDS ಸ್ಕೀಮ್ ನಲ್ಲಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂತಹ ಜಿಲ್ಲೆ ಅನ್ನೋದನ್ನ ತೋರಿಸೋದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀರಿ.